ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಸಲಪೂರು. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ಕೊಪ್ಪಳ ಬಳಿ ನಿರ್ಮಾಣವಾಗ್ತಾ ಇರುವಂಥ ಬಲ್ಡೋಟ ಕಾರ್ಖಾನೆಗೆ ಈಗಾಗಲೇ ವಿರೋಧ ವ್ಯಕ್ತ ಆಗಿದೆ. ಈ ವಿರೋಧದ ಮಧ್ಯೆ ಇಲ್ಲಿ ಇನ್ನೊಂದು ಬೇಡಿಕೆಯನ್ನು ಇಟ್ಕೊಂಡು ಇಲ್ಲಿ ಹೋರಾಟಗಾರರು ಇಲ್ಲಿ ಹೋರಾಟ ಮಾಡ್ತಾ ಇದೆ. ಕೊಪ್ಪಳ ಏನು ಬಲ್ಡೋಟ ಕಂಪ್ನಿಗಾಗಿ ಏನು 2006ರಲ್ಲಿ 1034 ಎಕರೆ ಭೂಮಿ ಪ್ರದೇಶವಿತ್ತು. ಅದರಲ್ಲಿ 44.35 ಎಕರೆ ಪ್ರದೇಶದಲ್ಲಿರುವಂಥ ಹೊಸ ಸಾರ್ವಜನಿಕ ಕೆರೆಯನ್ನು ಆಗಿನ ಸರ್ಕಾರ 2007ರಲ್ಲಿ ಒಂದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅದನ್ನು 30 ವರ್ಷಕ್ಕೆ ಮಂಜೂರಾತಿ ನೀಡಿ 30 ವರ್ಷದ ನಂತರ ಕಾರ್ಖಾನೆಯವರು ಅದನ್ನು ಬಳಸಬಹುದು ಅಥವಾ ಸಾರ್ವಜನಿಕ ಬಿಡಬೇಕು ಅನ್ನುವಂಥ ಷರತ್ತಿನೊಂದಿಗೆ ಅವರಿಗೆ ಮಂಜೂರಾತಿ ಮಾಡಿದ್ದಾರೆ. ಆದರೆ ಒಂದು ಪುರಾತನವಾಗಿರುವಂಥ ಕೆರೆ, ಇದೇ ಕೆರೆಯಿಂದ ಏನು ಕುಂಬಾರರು ಮಣ್ಣನ್ನು ತಂದು ಮಡಿಕೆಗಳನ್ನು ಮಾಡ್ತಾಯಿದ್ರು ಮತ್ತು ಬಸಾಪುರ, ಹಾಲ್ವರ್ತಿ, ಕೆಡದಾಳು ಮತ್ತು ಈ ಭಾಗದ ಜಾನುವಾರುಗಳಿಗೆ ನೀರನ್ನು ಕುಡಿಯುವ ನೀರಕ್ಕೂ ಮತ್ತು ಜನರಿಗೆ ಅನುಕೂಲವಾಗಿದ್ದ ಬೃಹತ್ ಕೆರೆಯನ್ನು ಈಗ ಕಾರ್ಖಾನೆಯವರಿಗೆ ನೀಡಿರುವಂಥ ಹಿನ್ನೆಲೆಯಲ್ಲಿ ಈ ಕುರಿತು ಇಲ್ಲಿಯ ಕೊಪ್ಪಳ ಬಚಾವ್ ಆಂದೋಲನ ಸಮಿತಿಯವರು 2009ರಲ್ಲಿ ಹೈಕೋರ್ಟ್ನಲ್ಲಿ ಒಂದು ದಾವೆಯನ್ನು ಹೂಡಿದರು. 2022ಕ್ಕೆ ಇದು ಹೈಕೋರ್ಟ್ನಲ್ಲಿ ಏನು ಈ ಕೆರೆಯನ್ನು ಸಾರ್ವಜನಿಕ ಬಿಡಬೇಕು ಅನ್ನುವಂಥ ಆದೇಶವನ್ನು ಹೈಕೋರ್ಟ್ ನೀಡಿತು. ಆದರೆ ಈ ಮಧ್ಯೆ ಏನು 1034 ಎಕರೆ ಭೂ ಪ್ರದೇಶವನ್ನು ಬಲ್ಡೋಟದಲ್ಲಿ ಮಾಡಿದ್ರು. ಆ ಕುರಿತು ರೈತರು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿದಾಗ ಸುಪ್ರೀಂ ಕೋರ್ಟು 1034 ಎಕರೆಯೂ ಸಹ ಅದು ಕಾರ್ಖಾನೆಯವರಿಗೆ ಅನ್ನುವಂಥ ಆದೇಶ ನೀಡಿತು. ಇದೇ ವಾದವನ್ನು ಇಟ್ಟುಕೊಂಡು ಈಗ ಒಂದು ಕಡೆ ಹೈಕೋರ್ಟ್ನ ವಾದ ಇದೆ, ಇನ್ನೊಂದು ಕಡೆ ಸುಪ್ರೀಂ ಕೋರ್ಟಿನ ಇದೆ. ಈ ಎರಡುಗಳ ಮಧ್ಯೆ ಒಂದು ತಿಕ್ಕಾಟ ನಡೆದಿತ್ತು. ಕಳೆದ ವರ್ಷ ರೈತರು ಅಲ್ಲಿ ಜಾನುವಾರುಗಳನ್ನು ಮತ್ತು ದನಗಳನ್ನು ಕೆರೆಗೆ ನುಗ್ಗಿಸಿ ಮತ್ತು ಜಿಲ್ಲಾಡಳಿತ ಕಚೇರಿಗೆ ನುಗ್ಗಿಸಿ ಪ್ರಯತ್ನಿಸುವಂಥ ಕೆಲಸವನ್ನು ನಡೀತು. ಆದರೆ ಇವುಗಳ ಮಧ್ಯೆ ಈಗ ಆಗ ಒಂದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಈ ಕುರಿತು ಒಂದು ಪರಿಶೀಲನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಆ ಮಧ್ಯೆ ಏನು ಜಿಲ್ಲಾಧಿಕಾರಿಗಳು ಈಗ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಅವರು ಹೇಳಿರುವಂಥ ಇದರಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ಈ ಕೆರೆಯನ್ನು ಸಹ ಅವರಿಗೆ ಇದೆ, ಹೀಗಾಗಿ ಅದನ್ನು ಏನೂ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಇದು ಅದರ ಜೊತೆಗೆ ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೊಂದು ಈ ಕುರಿತು ಮನವಿ ಏನು ಒಂದು ರಿಟ್ ಪಿಟಿಷನ್ ಹಾಕ್ಬೋದು ಅನ್ನುವಂಥ ಮಾಹಿತಿಯನ್ನು ಇದೆ. ಆದರೆ ಇದಕ್ಕೆ ಈ ಏನು ಜಿಲ್ಲಾಧಿಕಾರಿಗಳ ಒಂದು ಮಾತಿಗೆ ಹೋರಾಟಗಾರರು ತೀವ್ರವಾಗಿದೆ. ಇದು ಒಂದು KIDBಯಿಂದ 1034 ಎಕರೆ ಪ್ರದೇಶಕ್ಕೆ ಹೋಗಿರುವಂಥ ಆದೇಶನೇ ಬೇರೆ, ಇದು ಮಂಜೂರಾಗಿರುವಂಥ 44.35 ಎಕರೆ ಕೆರೆಯ ಹೋರಾಟನೇ ಬೇರೆ. ಈ ಎರಡನ್ನೂ ಮರ್ಜು ಮಾಡಿದೆ ಸರಿಯಲ್ಲ. ಇಲ್ಲಿ ಜಿಲ್ಲಾಧಿಕಾರಿಗಳು ಕಾರ್ಖಾನೆಗಳ ಪರವಾಗಿ ಹೇಳಿಕೆ ನೀಡೋದು ಸರಿಯಲ್ಲ ಅನ್ನುವಂಥ ಮಾತುಗಳು ಬರ್ತವೆ. ಕೊಪ್ಪಳ ತಾಲೂಕಿನ ಬಸಾಪುರ ಸರಿ ನಂಬರ್ 143, ಇದರ ವಿಸ್ತೀರ್ಣ 44 ಎಕರೆ 35 ಗುಂಟೆ. ಇದು ಸಮುದಾಯದ ಆಸ್ತಿ, ಗ್ರಾಮದ ಜಾನುವಾರುಗಳಿಗೆ ಬಳಸ್ತಕ್ಕಂಥ ಒಂದು ಏಕೈಕ ಆಸ್ತಿ. ಈ ಸಮುದಾಯದ ಆಸ್ತಿಯನ್ನು 2007ರಲ್ಲಿ ಆಗಿನ ಸರ್ಕಾರ 33 ಲಕ್ಷ ರೂಪಾಯಿಗೆ ಗ್ರ್ಯಾಂಟ್ ಮಾಡಿಬಿಡ್ತದೆ. ಯಾಕಂದರೆ ಯಾರು ಜನಾಭಿಪ್ರಾಯ ಕೇಳಲ್ಲ, ಗ್ರಾಮದ ಅಭಿಪ್ರಾಯನೂ ಕೇಳಲ್ಲ. ಆ ಸಂದರ್ಭದಲ್ಲಿ ಕೆರೆಯಾಗೊಳಿಸ್ಕೊಳ್ಬೇಕು, ನೀರು ಸಂಗ್ರಹ ಮಾಡಬೇಕು ಮತ್ತು ಅದನ್ನು ಅಭಿವೃದ್ಧಿಪಡಿಸಬೇಕಂತಕ್ಕಂಥ ಷರತ್ತುಗೊಳಪಟ್ಟು ಜಿಲ್ಲಾಧಿಕಾರಿಗಳ ಮೂಲಕ ಬಲ್ಡೋಟ ಕಂಪನಿಗೆ ಅದನ್ನು ಮಂಜೂರಿ ಮಾಡ್ತಾರೆ. ಆ ಮಂಜೂರಿ ಎಷ್ಟು ಒಂದು ತಕ್ಷಣಕ್ಕೆ ಅದು ಉಲ್ಲಂಘನೆ ಆಗುತ್ತೆ. ಆ ಕೆರೆಯನ್ನು ಮುಚ್ತಾರೆ ಕಾರ್ಖಾನೆಯವರು. 12 ಎಕರೆ ಕೆರೆಯನ್ನು ಮುಚ್ಚಿದಾಗಲೂ ಸಹಿತ ಆ ಷರತ್ತು ಉಲ್ಲಂಘನೆ ಆದರೂ ಸಹಿತ ಸರ್ಕಾರ ಅದರ ಮೇಲೆ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮ ತಗೊಳ್ಳೋದಿಲ್ಲ. ಅದರ ಮೇಲೆ ನಾವು ಸರ್ವೆ ಮಾಡಿ ಆ ಒಂದು ಕೆರೆ ಮುಚ್ಚಿದ್ದನ್ನು ಅಂದರೆ ಷರತ್ತು ಉಲ್ಲಂಘಿಸಿದ್ದನ್ನು ನೀವು ಅದನ್ನು ಸರ್ವೆ ಮಾಡಿ ಅದನ್ನು ನೀವು ತೆರವು ಮಾಡಿ ಅಂತ ಹೇಳಿದರೆ ಅವರು ರಸ್ತೆ ಬಳಸ್ಕೊಂಡಿದ್ದಾರೆ ಮತ್ತು ಅವರು ಯಾವುದೇ ಕೆರೆಯನ್ನು ಮುಚ್ಚಿಲ್ಲ ಅನ್ನೋ ನಿಟ್ಟಿನೊಳಗಡೆ ಒಂದು ವರದಿ ಮಾಡಿಕೊಳ್ತಾ ಇದ್ದಾರೆ. ಅದಲ್ಲದೆ ಜಿಲ್ಲಾಧಿಕಾರಿಗಳು ಇವತ್ತು ಯಾವ ಒಂದು ನಿಲುವಿಗೆ ಬಂದಾರಂತಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಇಲ್ಲದ ಮಾಹಿತಿಯನ್ನು ಹೇಳಿ ಸುಪ್ರೀಂ ಕೋರ್ಟು ಪ್ಯೂರ್ಲಿ ಅದು ಲ್ಯಾಂಡ್ ಅಕ್ವಿಸಿಷನ್ 1034 ಎಕರೆಗೆ ಸಂಬಂಧಪಟ್ಟಂಥದ್ದು. ಅದು 2006ರಲ್ಲಿ ಆಗಿರ್ತಕ್ಕಂಥ ಒಂದು ಅಧಿಸೂಚನೆ ಕರ್ನಾಟಕ ಸರ್ಕಾರದ್ದು KIDB ಮೂಲಕ. ಈ ಕೆರೆ ಐತಲ್ಲ, ಇದು KIDB ಮೂಲಕ ಇದು ಸ್ವಾಧೀನ ಮಾಡಿದಂಥದ್ದಲ್ಲ, ಇದು ಸರ್ಕಾರದ ಮಂಜೂರಾತಿ. ಈ ಸರ್ಕಾರದ ಮಂಜೂರಾತಿ 2007ರಲ್ಲಿ ಆಗುತ್ತೆ. ಆಗಿನಿಂದಲೂ ಸಹಿತ ನಾವು ರಿಟರ್ನ್ ಹಾಕಿ ಹೈಕೋರ್ಟ್ನಲ್ಲಿ 2009ರಲ್ಲಿ ನಾವು ರಿಟರ್ನ್ ಹಾಕೋದ್ರ ಮೂಲಕ 2022 ಜನವರಿ 5ಕ್ಕೆ ಆ ರಿಟ್ಟಿನಲ್ಲಿ ನಮಗೆ ನೀರು ಬಳಕೆಗೆ ಸುತ್ತಲ ಗ್ರಾಮಗಳು ಅದನ್ನು ಮುಕ್ತ ಮಾಡಿದೆ ಮತ್ತು ಈ ಬಳಕೆಯನ್ನು ಯಾವುದೇ ಸರ್ಕಾರವಾಗಲಿ ಮತ್ತು ಕಂಪನಿ ಆಗಲಿ ತಡೆಯಕೂಡದಂತಕ್ಕಂಥ ಷರತ್ತಿದೆ. ಆದರೂ ಸಹಿತ ಇವತ್ತು ಜಿಲ್ಲಾಧಿಕಾರಿಗಳು ಇಲ್ಲದ ಸುಪ್ರೀಂ ಕೋರ್ಟ್ನಲ್ಲಿ ಒಂದೇ ಒಂದು ಶಬ್ದ ಇಲ್ಲ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ, ಅದನ್ನು ಇಲ್ಲದನ್ನು ಇವರು ಸೃಷ್ಟಿ ಮಾಡಿ ಹೇಳ್ತಾರಂತಂದರೆ
ಕಂಪನಿ ಪರವಾಗಿ ಮತ್ತು ಸರ್ಕಾರದ ಕೆಲವು ಕಾರ್ಯದರ್ಶಿಗಳ ಮಟ್ಟದಲ್ಲಿ ಇದೊಂದು ಮಿಲಾಪಿ ಬಾಜಿಯಾಗಿ ಮಾಡಿಕೊಂಡು ಈ ಕೆರೆಯನ್ನು ನುಂಗೋದಕ್ಕೆ ನೋಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಅಲ್ಲ, ಅವರು ಈಗೇನು ಸುಪ್ರೀಂ ಕೋರ್ಟ್ ಲ್ಯಾಂಡಿಂದ ಏನಾಗೈತಿಲ್ಲ ಅದರಲ್ಲಿ ಅದು ಸೇರ್ಕೊಂಡೈತಿ ಅಂತಾರೆ ಅವರು. ಖಂಡಿತವಾಗಲೂ ಒಂದು ಲೈನ್ ಇಲ್ಲ, ಅದರಲ್ಲಿ ಒಂದು ಶಬ್ದದ ಉಲ್ಲೇಖ ಇತ್ತಂದರೆ ನಾವು ಬಸಾಪುರ ಕೆರೆಯನ್ನು ಕೇಳಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ಬಸಾಪುರ ಕೆರೆಯ ಕಂಟೆಂಟು ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತಂದರೆ ಸುಪ್ರೀಂ ಕೋರ್ಟು ಇಡೀ ಭೂ ಸ್ವಾಧೀನವನ್ನು ಅಕ್ರಮವಾಗೈತೆ ಅಂತ ಹೇಳ್ಬಿಟ್ಟು ಅದು ಆದೇಶ ಮಾಡೋ ಸಂದರ್ಭ ಇತ್ತು. ಅದನ್ನು ಅವರು ಉದ್ದೇಶಪೂರ್ವಕವಾಗಿ ಬಸಾಪುರ ಕೆರೆಯನ್ನು ಅದರಲ್ಲಿ ತರೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಅವ್ರಿಗೆ ಸೋಲಾಗಬೇಕಂದ್ರೆ ಯಾವುದೇ ಅವರು ಉದ್ದೇಶ ಇಟ್ಟುಕೊಳ್ಳೋದಿಲ್ಲ. ಕಾರ್ಖಾನೆಯವರು ಸರ್ಕಾರದ ಅಥವಾ ಈ ಸಾರ್ವಜನಿಕರ ಸ್ವತ್ತನ್ನು, ಸಮುದಾಯ ಸ್ವತ್ತನ್ನು ಅವ್ರು ವಶಪಡಿಸ್ಕೊಂಡಿದ್ದೇ ತಪ್ಪೈತಿ. ಅದು ಸುಪ್ರೀಂ ಕೋರ್ಟ್ ಮುಂದೆ ತಂದಿತ್ತು. ಖಂಡಿತವಾಗಲೂ ಅವರಿಗೆ ಅದು ಎಟಕ್ತಿದ್ದಿಲ್ಲ, ಅದು ತಂದಿಲ್ಲ. ಆದರೂ ಸಹಿತ ಅಲ್ಲಿ ಒಂದು ಕಡೆ ಲೈನ್ ಏನೈತಿಲ್ಲ, ಆಲ್ ಮ್ಯಾಟ್ರಸ್ ಏನಪ್ಪ ಅಂತಂದರೆ ಶುಡ್ ಬಿ ಏನಪ್ಪ ಅಂದ್ರೆ ಡಿಸ್ಪೋಸಲ್ ಅಂತ ಏನು ಹೇಳ್ತಾರೆ ಸುಪ್ರೀಂ ಕೋರ್ಟ್, ಅದು ಕನ್ಸರ್ನ್ ಇರತಕ್ಕಂಥ ಮ್ಯಾಟ್ರು. ಈ ನಮ್ಮ ಭೂ ಸ್ವಾಧೀನ ಇದಕ್ಕೆ ಮತ್ತು ಕೆರೆಗೆ ಯಾವುದೇ ಸಂಬಂಧ ಇಲ್ಲ. ಅಲ್ಲ, ಮುಂದೆ ನೀವೇನು ನಾವು ಇದನ್ನು ಒಂದು ಹಂತದಲ್ಲಿ ನಾವೀಗ ಇಲ್ಲಿನ ಜನಪ್ರತಿನಿಧಿಗಳಿಗಿಂತ ಮನವರಿಕೆ ಮಾಡಿಕೊಡ್ತೀವಿ. ಯಾಕಂತಂದರೆ ಜನಪ್ರತಿನಿಧಿಗಳು ಇಷ್ಟೊಂದು ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಅವರು ಇದಕ್ಕೆ ಸಹಮತ ವ್ಯಕ್ತಪಡಿಸ್ಯಾರ ಅಥವಾ ಈ ಕಾನೂನಿನ ಒಂದು ಇದು ಏನು ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಸಲಹೆಗಾರ ನೀವು ತೊಗೊಂಡು ಮಾಡಿದಾರ ಅಥವಾ ಕಾನ್ಫರೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಯಾವ ಥರದ ಕಾನ್ಫರೆನ್ಸ್ ಅದು? ಸರ್ಕಾರದ ಮಟ್ಟದ ಯಾವ ಥರದ ಕಾನ್ಫರೆನ್ಸ್, ಯಾವ ಕಾರ್ಯದರ್ಶಿಗಳ ಮಟ್ಟದ್ದು? ಅಂದರೆ ಸುಪ್ರೀಂ ಕೋರ್ಟ್ ಇಲ್ಲದನ್ನು ಸೃಷ್ಟಿ ಮಾಡೋ ಧೈರ್ಯ ಅವ್ರಿಗೆ ಯಾಕೆ ಬಂತು ಅಂತಕ್ಕಂಥ ನಿಟ್ಟಿನೊಳಗೆ ನಮಗೆ ತುಂಬ ಅವ್ರ ಮೇಲೆ ಸಂಶಯ ಇದೆ. ಅವರು ಕಾರ್ಖಾನೆ ಬಾಜಿ, ಈ ಮಿಲಾಪಿ ಬಾಜಿ ಮಾಡೋದ್ರ ಮೂಲಕ ಈ ಒಂದು ಕೆರೆಯನ್ನು ಕಂಪ್ನಿಗೆ ಒಪ್ಪಿಸೋದಕ್ಕೆ ನೋಡಿದ್ದಾರೆ. ಇದನ್ನು ನಾವು ಕಾನೂನಾತ್ಮಕವಾಗಿ ಮತ್ತು ಜನರ ಸಂಘಟಿಸುವ ಮೂಲಕ ಅದನ್ನು ಹೋರಾಟನ ಮುಂದಕ್ಕೆ ನಾವು ಕೊಂಡೊಯ್ತೀವಿ. ಒಟ್ಟಾರೆಯಾಗಿ ಏನು ಕೊಪ್ಪಳದ ಬಸಾಪುರ ಕೆರೆಯಲ್ಲಿ ಒಂದು ಕಡೆ ಇನ್ನೂ ಆ ಕೆರೆಯನ್ನು ಉಳಿಸ್ಕೊಳ್ಳೋದು ಮತ್ತು ಕೆರೆಯನ್ನು ವಶಕ್ಕೆ ತೆಗೆದುಕೊಂಡಿರುವ ತಿಕ್ಕಾಟ ಮುಂದುವರೆದಿದೆ. ಇದಕ್ಕೆ ತಾರ್ಕಿಕ ಅಂತ ಕಾಣುವುದು ತೀರಾ ಅವಶ್ಯಕ ಅನ್ನುವಂಥ ಮಾತುಗಳು ಕೇಳಿಬರ್ತಿವೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.